ನಿಮ್ಮ ಬೀಜ ಅದು ಚಿಕ್ಕದಾಗ್ಬಿಡುತ್ತೆ. ಚಿಕ್ಕದಾಗೋದ್ರಿಂದ ನಿಮ್ಮ ಸ್ಪರ್ಮ್ ಕೌಂಟ್ ಕಡಿಮೆ ಆಗ್ಬಿಡುತ್ತೆ. ಸ್ಪರ್ಮ್ ಕೌಂಟ್ ಕಡಿಮೆ ಆಗ್ಬಿಡುತ್ತೆ. ನಾಳೆ ಮಕ್ಕಳು ಹುಟ್ಟಕ್ಕೆ ಸಾಧ್ಯ ಇಲ್ಲ. ನೀವು ಬಾಡಿ ಬಿಲ್ಡ್ ಮಾಡ್ತಿದ್ದೀರಲ್ವಾ, ಖಂಡಿತ ಈ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಜಿಮ್ ಹೋಗೋದ್ರಿಂದ ಏನಾಗುತ್ತೆ, ನಮ್ಮ ಬಾಡಿ ಮಸಲ್ಸ್ ಎಲ್ಲ ಫಿಟ್ ಆಗ್ತವೆ ಕರೆಕ್ಟು. ಅದೇ ನೀವೇನಾದ್ರೂ ಸ್ಟೀರಾಯ್ಡ್ ಬಳಸೋದ್ರಿಂದ ಏನಾಗುತ್ತೆ ಅಂದ್ರೆ, ಮೊದಲು ಸ್ಟೀರಾಯ್ಡ್ ಅನ್ನೋದು ಒಂದು ಔಷಧಿ, ಅದನ್ನ ನೀವು ನಾರ್ಮಲ್ ಇರುವಾಗ ತಗೊಳ್ಳೋದು ತಪ್ಪು. ಇದರಿಂದ ಏನಾಗುತ್ತೆ, ಅದು ಎಕ್ಸಸ್ ಬಾಡಿಲಿ ಹೋಗಿ ಕುತ್ಕೊಂಡಾಗ ನಿಮ್ಮ ಹಾರ್ಟ್ ಅಂದ್ರೆ ಲೆಫ್ಟ್ ಅಭಿಧಮನಿ ಏನಿರುತ್ತಲ್ವಾ, ಲೆಫ್ಟ್ ವೆಂಟ್ರಿಕಲ್ ಅದು ದೊಡ್ಡದಾಗಿ ನಿಮ್ಮ ಹಾರ್ಟ್ ವೀಕ್ ಆಗ್ತಾ ಹೋಗುತ್ತೆ. ಎರಡನೇದು, ನಿಮ್ಮ ಲಿವರ್ ಮತ್ತೆ ನಿಮ್ಮ ಕಿಡ್ನಿಲಿ ಟ್ಯೂಮರ್ ಆಗೋ ಚಾನ್ಸಸ್ ಇರುತ್ತೆ. ಮೂರನೇದು, ಗಂಡು ಮಕ್ಕಳಲ್ಲಿ ಗೈನಕೋಮಸ್ಟಿಯಾ ಅಂದ್ರೆ ಸ್ತನ ಮಾಂಸಗಳು ದಪ್ಪ ಆಗೋ ಚಾನ್ಸಸ್ ಇರುತ್ತೆ. ನಾಲ್ಕನೇದು, ಕೆಟ್ಟದಾದ ಒಂದು ಏನಂದ್ರೆ ನಿಮ್ಮ ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ, ಡಿಪ್ರೆಷನ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಎಕ್ಸೆಸಿವ್ ಅಗ್ರೆಷನ್ ಅಂದ್ರೆ ನಿಮ್ಗೆ ಯಾರನ್ನಾದ್ರೂ ಬಡಿಬೇಕು ಅಂತ ಸಿಟ್ಟು ಬರ್ತಾ ಇರುತ್ತೆ. ಐದನೇದು ತುಂಬಾನೇ ಇಂಪಾರ್ಟೆಂಟು, ನಿಮ್ಮ ಬೀಜ ಅದು ಚಿಕ್ಕದಾಗ್ಬಿಡುತ್ತೆ. ಚಿಕ್ಕದಾಗೋದ್ರಿಂದ ನಿಮ್ಮ ಸ್ಪರ್ಮ್ ಕೌಂಟ್ ಕಡಿಮೆ ಆಗ್ಬಿಡುತ್ತೆ. ಸ್ಪರ್ಮ್ ಕೌಂಟ್ ಕಡಿಮೆ ಆಗ್ಬಿಡುತ್ತೆ. ನಾಳೆ ಮಕ್ಕಳು ಹುಟ್ಟಕ್ಕೆ ಸಾಧ್ಯ ಇಲ್ಲ. ಇದ್ರ ಜೊತೆಗೆ ನೀವು ನಾರ್ಮಲ್ ಆಗಿ ಜಿಮ್ ಮಾಡ್ತಿದ್ರೆ, ವೇಟ್ ಲಿಫ್ಟ್ ಮಾಡೋದ್ರಿಂದ ಏನಾಗುತ್ತೆ, ನೀವು ಕಾಲ್ ಮೇಲೆ ಭಾರ ಹಾಕಿ ವೇಟ್ ಲಿಫ್ಟ್ ಮಾಡ್ದೇನೆ ಬೆನ್ ಮೇಲೆ ಭಾರ ಹಾಕಿದ್ರೆ ನಿಮ್ಮ ಡಿಸ್ಕ್ ಬಲ್ಜ್ ಇಲ್ಲ ಡಿಸ್ಕ್ ಹರ್ನಿಯೇಷನ್ ಅಂದ್ರೆ ನಿಮ್ಮ ನರಗಳು ತೊಡಗ್ಬಿಡ್ತವೆ. ಇದ್ರ ಜೊತೆಗೆ ಹರ್ನಿ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ನಿಮ್ಮ ಕರುಳು ಅಬ್ಡಾಮಿನ್ ವಾಲ್ ಇಂದ ಹೊರಗಡೆ ಬಂದು ನಿಮ್ಗೆ ತೊಂದರೆ ಕೊಡೋ ಚಾನ್ಸಸ್ ಇರುತ್ತೆ. ಜೊತೆಗೆ ರೊಟೇಟರ್ ಕಫ್ ಇಂಜುರೀಸ್ ಎಲ್ಲ ಆಗುತ್ತೆ. ಅಂದ್ರೆ ನಿಮ್ಮ ಮಾಂಸಗಳು ಎಲ್ಲ ವೀಕ್ ಆಗ್ತಾ ಹೋಗುತ್ತೆ. ಪಟೆಲ್ಲರ್ ಟೆಂಡನೈಟಿಸ್ ಅಂತ ಆಗುತ್ತೆ. ಅಂದ್ರೆ ನಿಮ್ಮ ನೀ ಮೂಳೆನೂ ವೀಕ್ ಆಗ್ತಾ ಹೋಗುತ್ತೆ. ಸೊ ಆದಷ್ಟು ಯಾರಾದರೂ ಸ್ಟೀರಾಯ್ಡ್ ಉಪಯೋಗ ಮಾಡಿ ಜಿಮ್ ಮಾಡ್ತಾ ಇದ್ರ ಅಂದ್ರೆ ತುಂಬಾನೇ ಹುಷಾರಾಗಿ ನೀವು ಈಗಲೇ ಅದನ್ನ ಬಂದ್ ಮಾಡ್ಬಿಡಬೇಕು. ಯಾಕಂದ್ರೆ ಮುಂದೆ ಇವಾಗೇನೋ ನೀವು ಜಿಮ್ ಮಾಡಿ ಬಾಡಿ ಬೆಳೆಸ್ತೀರಾ, ಬಟ್ ಇನ್ನೊಂದು 10 ವರ್ಷ ಆದ್ಮೇಲೆ ನಿಮ್ಮ ದೇಹ ಗಿವ್ ಅಪ್ ಮಾಡುತ್ತೆ, ನಿಮ್ಮ ದೇಹ ಕೆಲಸ ಮಾಡೋದು ಬಂದ್ ಮಾಡ್ಬಿಡುತ್ತೆ. ಇನ್ನು ಜೊತೆಗೆ ಸ್ಟೀರಾಯ್ಡ್ ಬಳಸ್ದೇನೆ ಯಾರಾದರೂ ವೇಟ್ ಲಿಫ್ಟ್ ಮಾಡ್ತೀರಾ ಅಂದ್ರೆ, ನೀವು ವೇಟ್ ಲಿಫ್ಟ್ ಮಾಡೋದನ್ನ ತುಂಬಾ ಹುಷಾರಾಗಿ, ಅಂದ್ರೆ ಎಷ್ಟು ನೀವು ಸ್ಟ್ರೈನ್ ಮಾಡ್ತೀರಾ ಅಷ್ಟು ಬಾಡಿಗೆ ರೆಸ್ಟ್ ಕೊಡಬೇಕು. ಸ್ಟ್ರೈನ್ ರೆಸ್ಟ್ ಸೆಷನ್ಸ್ ಮಾಡ್ತಾ ಇರಿ. ಇದ್ರ ಜೊತೆಗೆ ನಿಮ್ಮ ಟ್ರೈನರ್ ಜೊತೆಗೆ ನೀವು ವೇಟ್ ಲಿಫ್ಟ್ ಮಾಡಬೇಕು. ನಿಮ್ಮ ತಾಕತ್ತು, ನಿಮ್ಮ ಪವರ್ ಎಷ್ಟಿರುತ್ತೆ ಅಷ್ಟೇ ವೇಟ್ ಲಿಫ್ಟ್ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಬಾರ್ದು. ಈ ಥರ ಕಂಡಕ್ಟರ್ಗೆ ನಮ್ಮ ಪೇಜ್ ಫಾಲೋ ಮಾಡಿ. ಧನ್ಯವಾದ.